ಮತ್ತು ನಾನು MLA ಆದಮೇಲೆ 7.5 ವರ್ಷದಲ್ಲಿ ಯಾವುದೇ ಜಾತಿ ಗಲಭೆ, ಯಾವುದೇ ಜಾತಿ ರಾಜಕಾರಣ, ಯಾವುದೇ ರೀತಿಯಾದಂಥ ಪೊಲೀಸ್ ಸ್ಟೇಷನ್ ಒತ್ತಡ, ಒತ್ತಾಯ, ಈ ಜಾತಿ ನೆಲೆಸೋದು ಆ ಜಾತಿ ನಿಲ್ಲಿಸೋದು ಯಾವುದಕ್ಕೂ ಆಸ್ಪದ ಕೊಟ್ಟಿದೆ. ಬಹಳಷ್ಟು ಕುವೆಂಪು ಅವರು ಹೇಳಿದ ಹಾಗೆ ನಮ್ಮ ಕ್ಷೇತ್ರ ಶಾಂತಿಯ ತೋಟ ಆಗಿದೆ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರೂ ಇದೇ ರೀತಿ ಕೂಡಿ ಹೋಗೋಣ, ಕೂಡಿ ಬಾಳೋಣ. ಜೀವನ, ನಾನು ಇವತ್ತು ಏನಾದರೂ ಆಕ್ಸಿಡೆಂಟ್ ಆಯ್ತು ನನಗೆ, ಇವತ್ತಿಗೆ 1 ವರ್ಷದ ಹಿಂದೆ, ಇವತ್ತು ರಾತ್ರಿ ಯುವರಾಜನ ಹೇಳ್ತಾ ಇದ್ರು ನನಗೆ, ಇವತ್ತೆಲ್ಲೂ ನೀವು ಅಡ್ಡಾಡಕ್ಕೆ ಹೋಗ್ಬೇಡ್ರಿ ಅಂತ. ನಾ ಹೇಳಿದೆ, ನನ್ನ ದಾರಿ ಭಾಳ ಗಟ್ಟೈತಿ, ಕ್ಷೇತ್ರದ ಇನ್ನೂ ಭಾಳ ಕೆಲಸ ಮಾಡೋದೈತಿ, ರಾಜ್ಯದಾಗ ಇನ್ನೂ ಭಾಳ ದೊಡ್ಡ ಸಾಧನೆ ಮಾಡೋದೈತಿ, ಹೆಸರು ಗಳಿಸೋದೈತಿ, ಜನರಿಂದ ನಾಯಕಿ ಅನ್ನಿಸ್ಕೊಳ್ಬೇಕು ಅನ್ನೋಂಥ ಒಂದು ಹುಚ್ಚ ಹಂಬಲ ಐತಿ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಇವತ್ತು ಜನಪ್ರಿಯ ನಾಯಕರು ಅಂತ ಹೆಮ್ಮೆಯಿಂದ ಹೇಳ್ತೀವಿ, ಯಡಿಯೂರಪ್ಪ ಸಾಹೇಬ್ರಿಗೆ ಜನಪ್ರಿಯ ನಾಯಕರು ಅಂತ ಹೆಮ್ಮೆಯಿಂದ ಹೇಳ್ತೀವಿ. ಹಂಗ ಮಹಿಳೆಯರಲ್ಲಿ ಜನಪ್ರಿಯ ನಾಯಕಿ ಅಂತ ಹೇಳಿಸ್ಕೊಳ್ಬೇಕನ್ನೋಂಥ ಒಂದು ಹುಚ್ಚ ಐತಿ. ಬಹುಶಃ 1 ವರ್ಷದಿಂದ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಇವತ್ತು 1 ವರ್ಷ ಜಯಂತಿ ನೀವೆಲ್ಲರೂ ಮಾಡ್ತಿದ್ರಿ. ಆದ್ರೆ ಆ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸೇವೆಯನ್ನ ಇನ್ನೂ ಮಾಡಬೇಕನ್ನೋದಕ್ಕೆ ಬದುಕಿದ್ದೀನಿ. ದೇವ್ರ ಸರಿಯಾಗಿ ನಿಮ್ಮ ಸೇವೆ ಮಾಡ್ತಾ ಇದ್ದೀನಿ, ದೇವ್ರ ಸರಿಯಾಗಿ ನಿಮ್ಮ ಜೊತೆ ನಡ್ಕೊಳ್ತೀನಿ, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ನಾನು ಬೆಳಿತೀನಿ ಅನ್ನೋಂಥ ಮಾತನ್ನು ಹೇಳಿ ನನ್ನ ಮಾತನ್ನು